ನಾನು ಓದಿದ ಪುಸ್ತಕ ಸರಣಿಯ 10ನೇ ಪುಸ್ತಕ ಜೀವನ ಪ್ರೇಮ. ಇದು ಕನ್ನಡ ಕಥೆಗಳ ಸಂಕಲನ. ಸಣ್ಣ ಕಥೆಗಳಿವೆ ಇದರಲ್ಲಿ. ಇದರ ಸಂಪಾದಕರು ಪ್ರೊಫೆಸರ್ ಕಾಳೇಗೌಡ ನಾಗವಾರ. ಇದು ಮೈಸೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗದ ಪ್ರಕಟಣೆ. ಪುಸ್ತಕದ ಬೆಲೆ 180 ರೂಗಳು. ಇದರಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕಥೆಗಳಿವೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕಥೆಗಳಿಂದ ಹಿಡಿದು ದೇವನೂರು ಮಹಾದೇವ, UR ಅನಂತಮೂರ್ತಿ, P ಲಂಕೇಶ್, ಕೊಡಗಿನ ಗೌರಮ್ಮ, ಹೀಗೆ ವಿವಿಧ ಲೇಖಕರ ಕಥೆಗಳು ಇದರಲ್ಲಿದೆ. ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆಯಿಂದ ಹಿಡಿದು ಸಾರಾ ಅಬೂಬಕರ್ ಅವರ ಧರ್ಮ ಬಲೆ ಬೀಸಿದಾಗದ ಕಥೆಗಳವರೆಗೆ ವೈವಿಧ್ಯಮಯವಾದಂತಹ ಕಥೆಗಳನ್ನು ಕಾಣಬಹುದು. ಅದರಲ್ಲಿನ ಒಂದು ಕತೆ ಸುಧಾಕರ್ ಅವರು ಬರೆದಿರುವ ಹೊರಲಾರದ ಹೊರೆ. ಜೋಳದ ಹೊರೆಯನ್ನು ಹೊತ್ತುಕೊಂಡು ಒಂದು ಕೂಗಳತೆಯ ದೂರವಿರುವ ರಂಗಣ್ಣನ ಹೊಲದಿಂದ ತನ್ನ ಹೊಲದ ಬಳಿ ಬರುವಾಗೆ ಪುಟ್ಟಮ್ಮನಿಗೆ ಕತ್ತು ಕೂತುಕೊಂಡಂತಾಗಿ ಸಾಕಾದಂತಾಗಿ ಹೊರೆಯನ್ನು ಕೆಳಕ್ಕೆ ಎಸೆದು ಮರದ ನೆರಳಲ್ಲಿ ಉಸ್ಸೆಂದು ಕುಳಿತುಕೊಂಡಳು. ಥು, ಇಷ್ಟು ಗಾತ್ರ ಹೊರೆಯನ್ನು ಯಾಕೆ ಕುಯ್ದು ಕಟ್ಟಿದೆನೋ? ಹೊರೆಯನ್ನು ಹೊರಿಸುವಾಗ ರಂಗಣ್ಣ, ಅಯ್ಯೋ ನಿನ್ನ ಮನೆ ಕಾಯುವಾಗ ಹೋಗ, ಹೆಂಗಮ್ಮ ಹೊತ್ಕೊಂಡೋಗ್ತಿ ಇಷ್ಟು ಗಾತ್ರದ ಹೊರೆನ? ನೋಡ್ದ, ಇಬ್ಬರು ಎತ್ತೋಕೆ ಆಗೋಲ್ವಲ್ಲ. ಅಕಲಾಯವಾಗಿ ಸಿಕ್ಕೋದು ಕಂಡ್ರೆ ಮನ್ಸನಿಗೆ ಆಸೆ ಜಾಸ್ತಿ ಅಂತ ಕಾಣ್ತದೆ. ಹೋಗು, ನಿಮ್ಮ ಹೊಲದ ಹತ್ತಿರಕ್ಕೆ ಹೋಗೋಷ್ಟೊತ್ತಿಗೆ ಪರಸಾದ ಇಟ್ಟಾಡಿ ಹೋಗ್ತದೆ ಎಂದಿದ್ದ. ಆಗ ತಾನು ಅಂಥ ಸಂತಾಪಲು ಅಂತ ತಿಳ್ಕೊಂಡೇನಣ್ಣ ನನ್ನನ್ನು. ನಮ್ಮವ್ವ ಗಂಡು ಮಗನ್ನ ಸಾಕಿದಂಗೆ ಸಾಕ್ಯವಳೆ, ತುಪ್ಪದಲ್ಲೇ ಕೈ ತೊಳಿಸಿ. ಈ ಹೊರೆ ಹೊತ್ಕೊಂಡು ಹೋಗಲಾರದಷ್ಟು ಕೈಲಾಗದೊಳೇನಲ್ಲ ಎಂದು ಉತ್ತರ ಕೊಟ್ಟಿದ್ದಳು. ದಿಟ. ತಾಯಿಯು ಬೇರೆಯವರೊಡನೆ ಹೇಳುತ್ತಿದ್ದುದೂ ಉಂಟು. ಮಗಳು ಅನ್ನನೇನಪ್ಪ ಅವಳನ್ನು, 2 ಗಂಡಾಳಿನ ಕೆಲಸ ಒಬ್ಬಳೇ ಮಾಡ್ತಾಳೆ. ಅವಳು ಒಂದು ಹೊರೆ ಹೊತ್ಕೊಂಡು ಬಂದ್ಲು ಅಂದರೆ 2 ಗಂಡಾಳು ಅದನ್ನು ಮೇಲೆತ್ತೋಕೆ ತಿಣಕಬೇಕು. ಆದರೆ ಇತ್ತೀಚೆಗೆ ಮೊದಲಿನ ಆ ಶಕ್ತಿಯೇ ಇಲ್ಲ. ಸುಸ್ತು, ಏಕೋ ಕೈ ಕಾಲೇ ಬರಲ್ಲ. ಇದು ಗೊತ್ತಿದ್ದು ಯಾಕೆ ಈ ಸುಂದು ಜೋಳ ಕುಯ್ದುಕೊಂಡು ಹೊರೆ ಕಟ್ಟಿದೆ? ಹಾಳು ಆಸೆ. ಹೊರಲಾರದ ಹೊರೆಯಾಗಿ ತನ್ನ ಹೊಲದ ಬಳಿ ಬರುವಾಗೆ ಸಾಕೆನಿಸಿತು. ನೆರಳಲ್ಲಿ ಕುಳಿತಿದ್ದ ಪುಟ್ಟಮ್ಮ ಹಾಗೆಯೇ ಹೊಲದ ಕಡೆ ದೃಷ್ಟಿ ಹೊರಳಿಸಿದಳು. ಮಳೆ ಇಲ್ಲದೆ ಪೈರುಗಳೆಲ್ಲ ಬಿರು ಬಿಸಿಲಿಗೆ ತಾರಿ ಹೋಗಿದ್ದವು, ಉಡುಗೂರಿ ಹೋಗಿದ್ದವು. ಮಾರ್ನಾಮಿ ಅಷ್ಟೊತ್ತಿಗೆ ಮಾನೆಲ್ಲ ಹೊರೆ ಎಂಬಂತೆ ಪೈರೆಲ್ಲ ಹೊಡೆಯೂ ಆಗಿತ್ತು, ಹೂ ಮೇದದ್ದೂ ಆಗಿತ್ತು. ಈಗ ಹಾಲುಂದುವ ಕಾಲ. ಇಂಥ ಕಾಲದಲ್ಲಿಯೇ ಮಳೆ ಇಲ್ಲ. ಹಾಲು ದುಂಬುವ ಕಾಲದಲ್ಲಿ ಮಳೆ ಇಲ್ಲದಿದ್ದರೆ ಹಾಲು ಇಂಗಿ ಹೋಗಿ ತೆನೆ ಬತ್ತಿ ಹೋಗುತ್ತವೆ. ಹೀಗೆ ಪುಟ್ಟಮ್ಮ ಯೋಚನೆ ಮಾಡುತ್ತಿದ್ದಂತೆಯೇ ಬಿಸಿಲು ಜಳಕ್ಕೆ ಜೊಂಪು ಬಂದಿತ್ತು. ತನ್ನ ಗಂಡ ಬಂದು, ಹೊಲದ ಕೊಯ್ಲು ಬಂತು, ಕಳಿಸಿಕೊಡಿ ಇವಳನ್ನ